ಭಾರ್ಗವಿ, ಸಿಚುವೇಶನ್ ತುಂಬಾ ಕ್ರಿಟಿಕಲ್ ಆಗಿದೆ. ಅದನ್ನ ನಿಮ್ಗೆ ಹೇಳಕ್ಕೆ, ಅರ್ಥ ಮಾಡ್ಸಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ಈ ಪರಿಸ್ಥಿತಿಲಿ ನನ್ ತಂಗಿ ಚೆನ್ನಾಗಿರೋದೇ ಮುಖ್ಯ. ಅದಕ್ಕೆ ನಾಳೆ ನೀವು ಮದ್ವೆ ನಡೆಯೋ ಜಾಗಕ್ಕೆ ಬರೋ ಹಾಗಿಲ್ಲ. ಹಾಗಂತ ನನಗೆ ಮಾತು ಕೊಡಿ. ನಿಮಗೆ ನನ್ ಮೇಲೆ, ನನ್ನ ಮಾತಿನ ಮೇಲೆ ಗೌರವ ಇದ್ರೆ ಮಾತು ಕೊಡಿ ಭಾರ್ಗವಿ. ದಯವಿಟ್ಟು ಈ ಮದ್ವೆಗೆ ಬರಬೇಡಿ. ನೀವು ತಪ್ಪು ಮಾಡ್ತಿದ್ದೀರಾ ಅರ್ಜುನ್. ಸರಿ, ನೀವ್ ಹೇಳ್ದ ಹಾಗೆ ನನ್ ಮದ್ವೆಗೆ ಬರಲ್ಲ. ಕೊಟ್ಟ ಮಾತನ್ನ ತಪ್ಪಿದ್ರೆ ಹಾಳಾಗೋದು ನಮ್ಮಿಬ್ರ ಸಂಬಂಧ ಅನ್ನೋದು ನೆನಪಿರ್ಲಿಲ್ಲ. ಸರ್ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಏನು ಸರ್ ಇಷ್ಟು ಬೇಗ ಬಂದುಬಿಟ್ಟಿದ್ದೀರಾ? ಸರ್ ಅದು ರಿಪೋರ್ಟ್ಸು ಸ್ವಲ್ಪ ಟೈಮ್ ಕೊಡಿ ಸರ್. ಫೈನಲ್ ರಿಸಲ್ಟ್ ಒಂದು ಪೆಂಡಿಂಗ್ ಇದೆ, ಆಮೇಲೆ ಕನ್ಫರ್ಮೇ ಮಾಡ್ತೀನಿ ಸರ್. ಶೋರ್ ಸರ್. ಸರ್ ಡಬಲ್ ಚೆಕ್ ಮಾಡಿದ್ರಲ್ವಾ? ನಮ್ಮ ಕೆಲಸನೇ ಅದಲ್ವಾ ಸರ್. ತಗೊಳ್ಳಿ ಸರ್. ಥ್ಯಾಂಕ್ ಯು. ಹಿಂಗಾಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಇದನ್ನು ಮೊದಲು ಭಾರ್ಗವಿ ಮೇಡಮ್ಗೆ ಹೇಳಬೇಕು. ಸಾರಿ ಲೇಟ್ ಆಗೋಯ್ತು. ಅಕ್ಕ, ರಿತು, ಬೃಂದಾ, ಸಾಕ್ಷಿ, ಏನಾಯ್ತು? ಅಕ್ಕ, MLA ಮನೆ ಮದ್ವೆ, ಹೆಣ್ಣಿನ ಕಡೆಯವ್ರಾಗ ನಾವಿನ್ನೂ ಇಲ್ಲವಲ್ಲ ಅಕ್ಕ. ಎಲ್ಲಿ ಎಲ್ಲಾರು ಅಲ್ವಾ? ರುದ್ರ, ರಿತು, ಈ ಬೃಂದಾ ಅಂತೂ ಅವಳ ಮದ್ವೆಯಲ್ಲಿ ರೆಡಿ ಆಗಕ್ ಚಾನ್ಸ್ ಸಿಕ್ಕಿಲ್ವಲ್ಲ, ಇಲ್ಲೇ ಜಮಾಯಿಸ್ಬಿಡೋಣ ಅಂತ ರೆಡಿ ಆಗ್ತಿದ್ದಾಳೆ ಅನ್ಸುತ್ತೆ. ಬೃಂದಾ, ರಿತು, ಇವಳೆ ಹೆಣ್ಣಿನ ತರ ರೆಡಿ ಆಗಿ ಬಂದ್ಲು.
ಹಿಯರ್ ಕಮ್ಸ್ ಅರ್ಜುನ್. ಸಿಮ್ ರೆಡಿ ಆದ್ರೂ ಹ್ಯಾಂಡ್ಸಮ್ ಆಗಿ ಕಾಣ್ತಿದ್ಯಾ ಅರ್ಜುನ್. ಅಲ್ಲ ರುದ್ರ ಎಲ್ಲಿ? ಅವಳು ಕಾರ್ ಹತ್ರ ಇದ್ದಾಳೆ. ಹೊರಡೋಣ. ಹೇಳಿದ ಕೆಲ್ಸ ಜ್ಞಾಪಕ ಇದೆ ಅಲ್ವಾ? ಆ ಕೆಲ್ಸದವಳು ಒಳಗೆ ಇದ್ದಾಳೆ ತಾನೆ? ಚೆಕ್ ಮಾಡಿ ಬೇಗ ಬಾ. ಬೇಟೆ ಬಲೆಯಿಂದ ತಪ್ಪಿಸ್ಕೋಬಾರ್ದು ಮಾವ. ಹಾಗೆ ಲಾಕ್ ಮಾಡ್ತೀನಿ, ನೋಡ್ತೀರಿ. ಈ ಮನೇಲಿ ಏನ್ ನಡೀತಿದೆ ಅಂತ ನನ್ಗೆ ಅರ್ಥ ಆಗ್ತಾ ಇಲ್ಲ. ಈ ಅರ್ಜುನ್ ಯಾಕೆ ದಿಢೀರ್ ಅಂತ ಆ ವ್ಯಕ್ತಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ? ಇದ್ರಿಂದ ಏನೋ ಸೀಕ್ರೆಟ್ ಇರ್ಬೇಕು. ಏನಿರ್ಬೋದು? ಒಂದ್ ವೇಳೆ ಇದು ಖುಷಿ ಪಡ್ಸಕ್ ಏನಾದ್ರೂ ಅರ್ಜುನ್ ಈ ಕೆಲ್ಸ ಕೈ ಹಾಕಿದ್ರ? ತುಂಬಾನೇ ಅಲ್ಲ, ಅವ್ರ ಜೀವನದ ಬಗ್ಗೆ ಅರ್ಜುನ್ ಯಾಕೆ ಯೋಚನೆ ಮಾಡ್ತಾ ಇಲ್ಲ? ಮನೆಯಿಂದ ಆಚೆ ಹೋಗಿ ಏನಾಯ್ತು ಅಂತ ತಿಳ್ಕೊಳ್ಳೋಣ ಅಂದ್ರೆ ಭಾಷೆ ಬೇರೆ ತಗೊಂಡಿದ್ದಾರೆ. ಈಗ ಮನೆಯಿಂದ ಹೋದ್ರೆ ನನ್ನ ಸಂಬಂಧ ಕೆಡುತ್ತೆ ಅಂತ ಬೇರೆ ಹೇಳ್ಬಿಟ್ಟು ಹೋಗಿದ್ದಾನೆ. ಏನ್ ಮಾಡ್ಲಿ? ಭಾರ್ಗವಿ, ಭಾರ್ಗವಿ, ನಾನು ಅರ್ಜುನ್ಗೆ ಕಾಲ್ ಮಾಡ್ಬೇಕು. ನಿನ್ ಫೋನ್ ಒಂಚೂರು ಕೊಡ್ತೀಯಾ? ಏನಿಲ್ಲ, ಒಳಗ್ ಹೋಗಿದ್ದೇನೋ ತರ, ಅಷ್ಟ್ರಲ್ಲೆಲ್ಲ ಹೊರಟ್ಬಿಟ್ಟಿದ್ದಾರೆ. ವಾಪಸ್ ಬಂದು ನನ್ನ ಕರ್ಗಿ ಅಂತ ಹೇಳ್ಬೇಕಿತ್ತು, ಅಷ್ಟೇನೆ. ಕೊಡೆ. ಮುಚ್ಚಿ ಯಾರಿಗೂ ಗೊತ್ತಾಗಲ್ಲ ಅನ್ಕೊಂಡಿದ್ಯೇನೆ. ಇವತ್ತು ಒಂದ್ ಗಂಡ ಹೇಳಿದ ಹಾಗೆ ಇಲ್ಲೇ ಬಿದ್ದಿರು. ದೊಡ್ಡೋರು ಅನ್ಕೊಂಡು ಕೆಲ್ಸನ ಮುಗಿಸ್ತಾರೆ. ಬೃಂದಾ, 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 ಬಾಗ್ಲ ತೆಗಿ. ಇಲ್ಲೇ ಬಿದ್ದಿರು. ಬಾಗ್ಲ ತೆಗಿ ಬೃಂದಾ, 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 ಬಾಗ್ಲ ತೆಗಿ. ಬೃಂದಾ, ಏನ್ ಮಾಡೋದು ಇವಾಗ? ಬೃಂದಾ, ಬೃಂದಾ, ಬಾಗ್ಲು ತೆಗಿ. ನೋಡು, ಸುಮ್ನೆ ಆಟಾಡ್ಬೇಡ ಬೃಂದಾ. ಬಾಗ್ಲು ತೆಗಿ ಬೃಂದಾ. ಬೃಂದಾ, ನೋಡು, ಸಂಧ್ಯಾ ಜೀವನದ ಹಾಗೆ ರಿತು ಜೀವನನು ಹಾಳಾಗ್ಬಾರ್ದು ಬೃಂದಾ. ಬಾಗ್ಲು ತೆಗಿ ಬೃಂದಾ. ಮನೇಲಿ ಯಾರಾದ್ರೂ ಇದ್ದೀರಾ? ಪ್ಲೀಸ್ ಬಾಗ್ಲು ತೆಗಿರಿ, ಬಾಗ್ಲು ತೆಗಿರಿ.
ಮನೇಲಿ ಯಾರಾದ್ರೂ ಇದ್ರೆ ಬಾಗ್ಲು ತೆಗೀರಿ. ಯಾರಾದ್ರೂ ಇದ್ದೀರಾ? ಬೃಂದ, ಬೃಂದ, ಮರ್ಯಾದೆಯಿಂದ ಬಾಗ್ಲ ತೆಗಿ ಬೃಂದ. ಬೃಂದ, ಬೃಂದ, ಬಾಗ್ಲ ತೆಗಿ ಬೃಂದ. ಯಾರಾದ್ರೂ ಇದ್ದೀರಾ? ಯಾರಾದ್ರೂ ಇದ್ದೀರಾ? ಬಾಗ್ಲ ತೆಗಿರಿ. ಯಾರಾದ್ರೂ ಇದ್ರೆ ದಯವಿಟ್ಟು ಬಾಗ್ಲ ತೆಗಿರಿ. ಎಲ್ಲಿ ಫೋನ್ ಬಡ್ಕೊಳ್ತಾ ಇರೋದು? ನನಗೆ ತಲೆ ಕೆಡ್ತಾ ಇದೆ. ಮನೇಲಿ ಯಾರು ಇಲ್ಲ ಅಂತ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾ ಇದ್ರೆ ಇದು ಒಂದು ಒಳ್ಳೆ ತಲೆನೋವು. ಸ್ಟಾಪ್. ಆಹಾ, ಅಲ್ಲಿದ್ಯಾ? ಸೈಲೆನ್ಸ್. ನಾನು ಹೇಳಿದ ಮೇಲೆ ಸೈಲೆಂಟ್ ಆಗಿರ್ಬೇಕು. ಕುಟುಟು ಅಂತೀಯ ನೀನು. ಯಾರಾದ್ರೂ ಇದ್ರೆ ಬಾಗ್ಲ ತೆಗಿರಿ. ಯಾರಾದ್ರೂ ಬಾಗ್ಲ ತೆಗಿರಿ. ಬಾಗ್ಲ ಯಾರಾದ್ರೂ ಬಾಗ್ಲ ತೆಗಿರಿ. ಬಂದೆ. ಇವು ಲಾಕ್ ಬೇರೆ ಹಾಕಿದಾರೆ. ಮಗಳೇ, ನೀನ್ ಯಾಕಿಲ್ಲಿದ್ಯಾ? ಏನ್ ಮಾಡ್ತಿದ್ದೆ? ಥ್ಯಾಂಕ್ ಯು, ಡೋರ್ ಬಾಗ್ಲು ತೆಗ್ದಿದ್ದಕ್ಕೆ. ಓಕೆ. ಅಲ್ಲವಾ, ಏನ್ ಮಾಡ್ತಿದ್ದೆ? ಬಾಗಿಲೇನು ಗಾಳಿಗೆ ಹಾಕೊಂಡ್ಬಿಡ್ತಾ? ಹೌದು, ಇದು ನಂದೇ ಫೋನು. ಅದ್ಯಾರೋ ಇನ್ಫೆಕ್ಷನ್ ಅನ್ನೋರು ಯಾರೋ ಫೋನ್ ಮಾಡಿದ್ರು. ಮಾತಾಡು. ಇಷ್ಟಕ್ಕೆಲ್ಲ ಗಾಬರಿ ಆಗ್ತಾರಪ್ಪ. ಚಿಚಿ, ಅದು ಎಷ್ಟು ಸಲ ಫೋನ್ ಮಾಡಿದ್ರು ಎತ್ಕೋತಾನೆ ಇಲ್ವಲ್ಲ? ಅದೆಷ್ಟು ಸಲ ಫೋನ್ ಮಾಡಿದ್ರು ಫೋನೇ ಎತ್ಕೋತಿಲ್ವಲ್ಲ? ಐ ಆಮ್ ರಿಯಲಿ ವೆರಿ ಸಾರಿ ಸರ್. ಅದೊಂದು ದೊಡ್ಡ ಕತೆ. ನೀವು ಹೇಳಿ, ಕೊಲೆ ಮಾಡಿದ್ ಯಾರು ಅಂತ ಏನಾದ್ರೂ ಕ್ಲೂ ಸಿಗ್ತಾ? ಮೇಡಮ್, ಅದನ್ನ ಹೇಳಬೇಕು ಅಂತಾನೆ ಫೋನ್ ಮಾಡಿದೆ ಮೇಡಮ್. ಬರೀ ಕ್ಲೂ ಅಲ್ಲ, ಕೊಲೆಗಾರ ಯಾರು ಅಂತಾನೆ ಗೊತ್ತಾಯ್ತು. ಯಾರು ಸರ್? ಯಾರಿಗೆ ಕೊಲೆ ಮಾಡಿರೋದು? ಎಲ್ಲ ಟೆಸ್ಟ್ಗಳಲ್ಲೂ ಅವ್ರ ಫಿಂಗರ್ ಪ್ರಿಂಟ್ ಮೇಡಮ್ ಮ್ಯಾಚ್ ಆಗ್ತಾ ಇರೋದು. ಈಗ ಕೊನೆ ಟೆಸ್ಟ್ ನಡೀತಾ ಇದೆ, ಅದರಲ್ಲೂ ಅದೇನಾದ್ರೂ ಮ್ಯಾಚ್ ಆದ್ರೆ ಕನ್ಫರ್ಮ್ ಅವರೇ ಮೇಡಮ್. ತಪ್ಪು ಮಾಡಿ ತಪ್ಪಿಸ್ಕೋಬಹುದು ಅಂತ ಅನ್ಕೊಂಡಿದ್ರು ಸರ್. ಆದ್ರೆ ಕಾಲ ಬದಲಾಗುತ್ತೆ, ಕಾನೂನಿನ ತೀರ್ಪಿಗೆ ಶಿಕ್ಷೆ ಅನುಭವಿಸ್ಲೇಬೇಕು ಅನ್ನೋದನ್ನ ಮರ್ತ್ಬಿಟ್ಟಿದ್ರು ಅನ್ಸುತ್ತೆ. ಆದ್ರೆ ಈಗ ಕಾನೂನಿನ ಶಕ್ತಿ ಏನು ಅಂತ ನಾವ್ ಹೋಗಿ ಅರ್ಥ ಮಾಡ್ಸೋಣ ಸರ್. ನಿಜ ಮೇಡಮ್ ಇದು ವಿಷಯ ಇರ್ಲಿ ಬಿಡಿ ಮೇಡಮ್, ಅದನ್ನ ನೀವು ಎದುರುಗಡೆ ಸಿಕ್ಕಿದಾಗಲೇ ಹೇಳ್ತೀನಿ. ಸರಿ ಸರ್, ರಿತು ಮದ್ವೆ ನಡೀತಿರೋ ಲೊಕೇಶನ್ ಕಳಿಸ್ತೀನಿ. ಆದಷ್ಟು ಬೇಗ ಲೊಕೇಶನ್ಗೆ ಬನ್ನಿ. JP ಪಾಟೀಲ್ ಫ್ಯಾಮಿಲಿ, ಶಕ್ತಿ ಪ್ರಸಾದ್ ಫ್ಯಾಮಿಲಿ, ಎರಡು ಫ್ಯಾಮಿಲಿನೂ ಒಂದೇ ಕಡೆ ಇದ್ದಾರೆ.
ಅವರೆಲ್ರೂ ಮುಂದೆನೆ ಕೊಲೆ ಮಾಡಿದವ್ರು ಯಾರು ಅಂತ ಸಾಬೀತಾಗ್ಲಿ. ಸರಿ ಮೇಡಮ್. ಜೆಪಿ, ಹುಡ್ಗನ್ ಮನೆ ಕಡೆಯವರು ಹೊರಟಿದಾರ ಅಂತ ಕೇಳಿ. ಅಕ್ಕ ನೀವ್ ಹೇಳೋ ಅಷ್ಟ್ರಲ್ಲಿ ಬಂದೇ ಬಿಟ್ರು. ಶಕ್ತಿ ಎಲ್ಲ ಓಕೆ ಅಲ್ವಾ? ಹಾ, ನಿಮ್ಮ ಹುಡುಗಿನ ಮದುವೆ ಮಾಡಿಸ್ಕೊಂಡು ಹೋಗೋಕೆ 7 ಸಮುದ್ರ ದಾಟ್ ಬಂದ್ವಿ. ಅದಕ್ಕೆ ತುಂಬಾ ಸುಸ್ತಾಯ್ತು. ಅರ್ಜುನ್, ನಿಮ್ ಮನೆ ಮುಖ್ಯವಾದ ಅತಿಥಿನೇ ಕಾಣಿಸ್ತಿಲ್ಲ. ಎಲ್ಲಿ? ಅದು ಭಾರ್ಗವಿಗೆ ಸ್ವಲ್ಪ ತಲೆನೋವು, ಅದಕ್ಕೆ ಮನೇಲೇ ಇದ್ದಾಳೆ. ಅವಳೇ ಒಂದು ದೊಡ್ಡ ತಲೆನೋವು. ಅವಳು ಬರ್ದೇ ಇರೋದೇ ಒಳ್ಳೇದಾಯ್ತು. ಅವಳು ಇರ್ಬೇಕಿತ್ತು ಅಕ್ಕ. ನನ್ ಕಾಲರ್ ಹಿಡಿದು ಎಳ್ಕೊಂಡು ಹೋಗ್ತೀನಿ ಅಂದಿದ್ದ. ಅವಳಿಗೇನು ಕಿತ್ಕೊಳಕ್ಕಾಗಲ್ಲ ಅಂತ ತೋರಿಸ್ಬೇಕಿತ್ತು. ಇಲ್ಲಾಂದ್ರೆ ತಾಳಿ ಕಟ್ಟಕ್ಕೆ ಮಜಾನೇ ಇರಲ್ಲ. ವಿಕಿ, ಸುಮ್ಮನಿರು, ಅಪಶಕ್ನ ನುಡಿಬೇಡ. ಓಹೋ, ನಾನ್ ನೆನ್ಸ್ಕೊಂಡಿದ ತಕ್ಷಣ ಮೇಡಮ್ ಅವರು ನನ್ ಮುಂದೆ ಪ್ರತ್ಯಕ್ಷ ಆಗ್ಬಿಡ್ತಾರೆ. ಓಹೋ ಹಾಗಮ್ಮ. ಸುಮ್ಮನಿರು ವಿಕಿ. ಇಷ್ಟು ದಿವಸ ನಾವು ಒಳ್ಳೆ ಕೆಲಸ ಮಾಡಕ್ ಹೋದಾಗೆಲ್ಲ ಅವಳು ಪ್ರತ್ಯಕ್ಷ ಆಗಿದ್ದಾಳೆ. ಆಗೆಲ್ಲ ಆಗಬಾರ್ದೇ ಆಗಿದೆ. ಸುಮ್ಮನಿರು, ಮಾತಾಡ್ಬೇಡ. ವಿಕ್ಕಿ, ಕಾಶಿಗೆ ಹೋಗಲ್ವಾ? ಕಾಶಿಗ? ಯಾಕೆ? ವಿಕ್ಕಿ, ನೀನು ನಾನು ಕಾಶಿಗೆ ಹೋಗ್ತೀನಿ ಅಂತ ಅನ್ಬೇಕು. ಆಗ ನಮ್ಮ ಅರ್ಜುನ್ ಬಂದು ಬೇಡ ಬೇಡ ನನ್ನ ತಂಗಿನ ಮದ್ವೆ ಮಾಡ್ಕೊಡ್ತೀನಿ, ಇಲ್ಲೇ ಇರಿ ಅಂತ ಬೇಡ್ಕೋಬೇಕು. ಆಗ ನೀನ್ ಒಪ್ಕೊಂಡು ರಿತುನ ಮದ್ವೆ ಆಗ್ಬೇಕು. ಕೇಳ್ಕೊಳ್ಳೋದು ಬೇಡ್ಕೊಳ್ಳೋದೆಲ್ಲ ಮುಗ್ದೋಗಿದೆ ಆಂಟಿ, ಅಲ್ವಾ ಬಾವಾ? ರಿತು ಚೆನ್ನಾಗಿರೋದು ಮುಖ್ಯ. ಅದಕ್ಕೋಸ್ಕರ ಇಲ್ಲೇನೇ ಅವಮಾನ ಆದ್ರೂ ಸಹಿಸ್ಕೊಂಡಿರ್ತೀನಿ. ನಿಮಗೆ ನನ್ ಮೇಲೆ, ನನ್ನ ಮಾತಿನ ಮೇಲೆ ಗೌರವ ಇದ್ರೆ ಮಾತ್ಕೊಡಿ ಭಾರ್ಗವಿ. ದಯವಿಟ್ಟು ಈ ಮದ್ವೆಗೆ ಬರಬೇಡಿ. ಕೊಟ್ಟ ಮಾತಿನ ತಪ್ಪಿದ್ರೆ ಹಾಳಾಗೋದು ನಮ್ಮಿಬ್ರ ಸಂಬಂಧ ಅನ್ನೋದು ನೆನಪಿರ್ಲಿ. ಇಷ್ಟು ದಿನ ಹೋರಾಡಿದ್ದಕ್ಕೆ
ಸಂಧ್ಯನ ಕೊಲೆ ಮಾಡಿದ ಪಾಪಿ ಯಾರು ಅಂತ ಗೊತ್ತಾಗಿದೆ. ಅವ್ನಿಗೆ ಶಿಕ್ಷೆ ಆಗ್ಲೇಬೇಕು. ಇದು ಒಂದ್ ಹೆಣ್ಣಿನ ಮಾನದ ಪ್ರಶ್ನೆ ಪಾರ್ಥ. ಇದನ್ನ ನನ್ನ ಸಮಾಧಾನಕ್ಕೂ ಅಥವಾ ಸಂಧ್ಯನ್ಗೆ ಬೇಕು ಅನ್ನೋದಕ್ಕೂ ನಾನು ಮಾಡ್ತಾ ಇಲ್ಲ. ಅದೆಷ್ಟೋ ನೊಂದಿರೋ ಹೆಣ್ಮಕ್ಳಿಗೆ ಧೈರ್ಯ ತುಂಬುವಂತ ಇದು. ಸಂಧ್ಯಾಗಾಗಿರೋ ಸ್ಥಿತಿ ಮತ್ತೆ ಯಾವ ಹೆಣ್ಮಕ್ಳಿಗೂ ಬರಬಾರ್ದು ಅಂತ ತರೋ ಕ್ರಮ ನನ್ನ ವೈಯಕ್ತಿಕ ಜೀವನನ ಅಥವಾ ಸಂಧ್ಯಾಗೆ ನ್ಯಾಯನ ಅಂತ ಬಂದ್ರೆ ನನಗೆ ಸಂಧ್ಯಾಗೆ ನ್ಯಾಯ ಸಿಗೋದೇ ಮುಖ್ಯ. ನನ್ನ ಕ್ಷಮಿಸ್ಬಿಡು ಅರ್ಜುನ್.